ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ಮಕ್ಕಳ ಆರೋಗ್ಯ ಪಾಲನೆ, ರಕ್ಷಣೆ, ಬಲವರ್ಧನೆ ಈ ವಿಷಯದ ಬಗ್ಗೆ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಉಡುಪಿ ಕುತ್ಪಾಡಿ ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕಾವ್ಯ. ಕೇಳುಗರಿಗೆಲ್ಲ ನಮಸ್ಕಾರ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಅಂಧಕಾರವನ್ನು ಜ್ಞಾನದ ಶಲಾಕೆಯಿಂದ ಬಡಿದಟ್ಟುವ ಅಂತಹ ಗುರುವನ್ನು ನಮಸ್ಕರಿಸುತ್ತೇನೆ ಎಂಬ ಉಕ್ತಿಯಂತೆ ವಿಶ್ವದೆಲ್ಲೆಡೆ ಪಸರಿಸಿ ಕಂಡು ಕೇಳರಿದ ಭಯ ಸೃಷ್ಟಿಸಿ ಜನಸಾಮಾನ್ಯರಿಂದ ಹಿಡಿದು ವಿದ್ಯಾವಾರಿಧಿಗಳಲ್ಲೂ ತನ್ನ ಅಸಮರ್ಪಕ ಜ್ಞಾನದಿಂದ ಭೀತಿಯನ್ನು ಸೃಷ್ಟಿಸಿದಂತಹ ವೈರಾಣು ಈ ಕೋವಿಡ್-19. ಈ ಭೀತಿ, ಈ ಭಯ, ಈ ಜ್ಞಾನದಿಂದ ನಮ್ಮನ್ನು ಬಡಿದಟ್ಟುವಂತಹ ಈ ಶಾಸ್ತ್ರ ಆಯುರ್ವೇದ ಶಾಸ್ತ್ರ. ಆಯುರ್ವೇದ ತನ್ನ ಅಗಾಧ ಶಾಸ್ತ್ರದ ಆಂತರ್ಯ ಹಾಗೂ ಸಮರ್ಪಕ ಜೀವನ ಶೈಲಿಯ ಆಗರವಾಗಿದ್ದು, ಗುರು ಸರ್ವೋತ್ತಮರಿಗೂ ಗುರುವಾಗಿ ನಿಂತು ಈ ಸಂದರ್ಭದಲ್ಲಿ ನಮ್ಮ ಬೆನ್ನ ಹಿಂದಿದೆ. ಈಗ ಇದು ಸರ್ವವೇದ್ಯ, ಸರ್ವರಲ್ಲೂ ಬಳಕೆಯಾಗುವ, ದಿನನಿತ್ಯದಲ್ಲಿ ಬಳಕೆಯಾಗುವಂತಹ ವೇದಿತ ಶಾಸ್ತ್ರ. ಅದರಲ್ಲೂ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ಆರಂಭ ಎಂಬ ಒಂದೇ ವಿಷಯದಲ್ಲಿ ಈ ಮಹಾಮಾರಿಯ ಹಾವಳಿಯೊಂದಿಗೆ ಶಾಲಾ ಕಾಲೇಜುಗಳು ಯಾವಾಗ ಆರಂಭವಾಗುತ್ತದೆ ಎಂದಾಗ ಮೊದಲಿಗೆ ಭಯಗೊಳ್ಳುವ ಸರದಿಯು ಪೋಷಕರದು. ಮನದಲ್ಲಿ ಅನೇಕ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು, ಬೇಕು ಬೇಡಗಳು, ಅರೆ ಮನಸ್ಸಿನಲ್ಲಿ ಹಲವಾರು ಭೀತಿಯಲ್ಲಿರುವ ಪೋಷಕರಿಗೆ ಮಕ್ಕಳ ಆರೋಗ್ಯದ ಕುರಿತಾಗಿ, ಅವರ ಪೋಷಣೆ, ರಕ್ಷಣೆ ಹಾಗೂ ಬಲವರ್ಧನೆಯ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ಈ ವಿಚಾರದಲ್ಲಿ ಮಾಡೋಣ. ಪ್ರಥಮವಾಗಿ, ಈ ಆಯುರ್ವೇದ ಶಾಸ್ತ್ರದ ಚರಕ ಸಂಹಿತೆಯಲ್ಲಿ ಈ ಬಾಲ್ಯಾವಸ್ಥೆ ಎಂದರೆ ಏನು ಎನ್ನುವುದನ್ನು ವಿಶದವಾಗಿ, ಬಹು ಸಮಂಜಸವಾಗಿ, ಕಾಲೋಚಿತವಾಗಿ ಉಲ್ಲೇಖಿಸಿದ್ದಾರೆ. ಅವರ ಹೇಳಿಕೆಯಂತೆ ತತ್ರ ಬಾಲಂ ಅಪರಿಪಕ್ವ ಧಾತುಂ ಅಜಾತ ವ್ಯಂಜನಂ ಸುಕುಮಾರಂ ಅಕ್ಲೇಶಸಹಂ ಅಸಂಪೂರ್ಣ ಬಲಂ ಶ್ಲೇಷ್ಮಧಾತು ಪ್ರಾಯಂ ಆಷೋಡಶ ವರ್ಷಂ. ಬಾಲ್ಯಾವಸ್ಥೆ 16 ವರ್ಷದ ಒಳಗಿನ ಮಕ್ಕಳಲ್ಲಿ ಅಪರಿಪಕ್ವವಾದ ಧಾತು ಅವಸ್ಥೆಯಲ್ಲಿ, ಅಂದರೆ ದೇಹದ ಎಲ್ಲ ಧಾತುಗಳು ಇನ್ನೂ ಸಮರ್ಪಕವಾಗಿ ಪೋಷಣೆಯೊಂದಿಗೆ ಉತ್ಪತ್ತಿಯಾಗದೇ ಇರುವಂತಹ ಸ್ಥಿತಿಯಲ್ಲಿ ಇರುವಾಗ, ಅಜಾತ ವ್ಯಂಜನಂ ಇನ್ನೂ ಯೌವನಾವಸ್ಥೆಯಲ್ಲಿರುವ ದೈಹಿಕ ಬೆಳವಣಿಗೆಯನ್ನು ಕಾಣದೇ ಇರುವ ಸಂದರ್ಭಗಳಲ್ಲಿ, ಸುಕುಮಾರಂ ಸುಕುಮಾರತೆಯನ್ನು ಹೆಚ್ಚಾಗಿ ಕಾಣಸಿಗುವಂತಹ ದೇಹಸ್ಥಿತಿಯಲ್ಲಿ, ಅಕ್ಲೇಶಸಹಂ ಎಲ್ಲ ರೀತಿಯ ಕ್ಲೇಶಗಳನ್ನು ಸಹಿಸಿಕೊಳ್ಳುವಂತಹ ದೇಹಸ್ಥಿತಿ ಇಲ್ಲದೇ ಇರುವಂತಹ, ಅಸಂಪೂರ್ಣ ಬಲಂ ಹಾಗೂ ದೈಹಿಕ ಸ್ಥಿತಿ, ದೈಹಿಕ ಬಲ ಹಾಗೂ ವ್ಯಾಧಿ ಕ್ಷಮತ್ವಗಳ ಹೀನತೆಯನ್ನು ಕಂಡುಬರುವಂತಹ, ಶ್ಲೇಷ್ಮ ಧಾತುವಿನ ಅತ್ಯಧಿಕ ಸ್ಥಿತಿಯನ್ನು ಕಂಡುಬರುವಂತಹ ಈ ಅವಸ್ಥೆಯೇ ಬಾಲ್ಯಾವಸ್ಥೆ. ಹೀಗಾಗಿ ಇಲ್ಲಿ ಅಸಂಪೂರ್ಣ ಬಲ ಎನ್ನುವ ಉಲ್ಲೇಖವನ್ನು ನಾವು ನೋಡಬಹುದು. ಇದೇನು ಅಸಂಪೂರ್ಣ ಬಲ? ಹೀಗೆ ಅಸಂಪೂರ್ಣ ಬಲದಲ್ಲಿ ಅಥವಾ ಜನಸಾಮಾನ್ಯರ ಲೆಕ್ಕದಲ್ಲಿ ಬಲ ಅಂದರೆ ಕೆಲಸ ಮಾಡುವಂತಹ ಸಾಮರ್ಥ್ಯ. ವ್ಯಾಧಿಕ್ಷಮತ್ವ ಎನ್ನುವುದು ಆಯುರ್ವೇದ ಶಾಸ್ತ್ರದಲ್ಲಿ ಬಲಕ್ಕಾಗಿ ಪರ್ಯಾಯವಾಗಿ ಉಪಯೋಗಿಸಲ್ಪಟ್ಟ ಇನ್ನೊಂದು ಹೆಸರು. ಹಾಗಾದರೆ ಈ ಬಲ ಎಂದರೇನು? ಅದು ವ್ಯಾಧಿಕ್ಷಮತ್ವ ಎನ್ನುವ ಹೆಸರಲ್ಲಿ ಉಲ್ಲೇಖಿಸಲ್ಪಟ್ಟು ವ್ಯಾಧಿಕ್ಷಮತ್ವಂ, ವ್ಯಾಧಿ ಬಲ ವಿರೋಧಿತ್ವಂ, ವ್ಯಾಧಿ ಉತ್ಪಾದ ಪ್ರತಿಬಂಧಕತ್ವಂ ಇತಿ ಯಾವತ್ ಎನ್ನುವುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಇದರ ಅರ್ಥವನ್ನು ನಾವು ನೋಡುವುದಾದರೆ, ರೋಗದ ತೀವ್ರತೆಯನ್ನು ತಡೆಯುವ ಹಾಗೂ ರೋಗ ಉತ್ಪಾದನೆಯನ್ನು ತಡೆಹಿಡಿಯುವ ಈ 2 ಅಂಗಗಳು ವ್ಯಾಧಿಕ್ಷಮತ್ವತೆಯ ಪ್ರಮುಖ ಕಾರ್ಯಗಳು. ಒಂದು ವೇಳೆ ಮಕ್ಕಳಲ್ಲಿ ರೋಗ ಉದ್ಭವಿಸಿದರೆ ಯಾವ ವಿಧಾನದಿಂದ ಅವುಗಳ ತೀವ್ರತೆಯನ್ನು ಕಡಿಮೆಗೊಳಿಸಬಹುದು? ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಈ ನುಡಿಯಂತೆ ರೋಗದ ಪ್ರಾದುರ್ಭಾವವನ್ನೇ ನಾವು ಹೇಗೆ ನಿಯಂತ್ರಿಸಬಹುದು? ಇದೆರಡು ಅಂಗಗಳು ವ್ಯಾಧಿಕ್ಷಮತ್ವತೆಯತ್ತು. ಸೊ ಈ ವಿಷಯಗಳ ಕುರಿತಾಗಿ ನಾವು ನೋಡುವುದಾದರೆ, ಈ ವ್ಯಾಧಿ ಬಲ ಎಂದರೆ ಏನು, ಅಥವಾ
ಈ ಭೀತಿ, ಈ ಕೋವಿಡ್-19ನ ಭೀತಿ, ಈ ವ್ಯಾಧಿ ಬಲಕ್ಕೆ ಹೇಗೆ ಸಮರ್ಪಕವಾಗಿ ನಾವು ಜ್ಞಾನವನ್ನು ಹೊಂದಬಹುದು ಎನ್ನುವುದನ್ನು ನೋಡುವುದಾದರೆ, ಒಂದು, ಸಮರ್ಪಕವಾದ ವ್ಯಾಧಿಯ ಜ್ಞಾನ ಇಲ್ಲದೇ ಇರುವುದು. ಇದು ಪೋಷಕರಲ್ಲೂ ವೈದ್ಯರಲ್ಲೂ ಸಂಶೋಧನೆಗಳ ಪ್ರಕಾರವಾಗಿಯೂ ಉದ್ಭವಿಸಿದಂಥ ಭೀತಿಗೆ ಮೊದಲ ಕಾರಣ. ಹಾಗಾಗಿ ಸಮರ್ಪಕವಾದ ವ್ಯಾಧಿ ಜ್ಞಾನ, ಕಾಲೋಚಿತವಾದ ಜ್ಞಾನ ಅತ್ಯಗತ್ಯ. ಒಂದು ವೇಳೆ ಮಕ್ಕಳಲ್ಲಿ ಈ ಹಿಂದೆ ಹೇಳಿದ ಎಲ್ಲ ಕೋವಿಡ್-19ನ ಲಕ್ಷಣಗಳು ಕಂಡುಬಂದರೆ ಪೋಷಕರು ಲಕ್ಷಣಗಳನ್ನು ಅರಿತುಕೊಂಡು ಸಮಯೋಚಿತವಾಗಿ ವೈದ್ಯರನ್ನು ಕಾಣುವುದು ಒಂದು. ಇನ್ನೊಂದು, ಸೂಕ್ತ ಚಿಕಿತ್ಸೆ ರೋಗದ ಲಕ್ಷಣ ಹಾಗೂ ಸ್ಥಿತಿಗನುಗುಣವಾಗಿ ಕಾಲೋಚಿತವಾಗಿ ಕೊಡುವಂತಹದ್ದು. ಹಾಗೂ ನಿಧಾನ ಪರಿವರ್ಜನೆ, ರೋಗ ಯಾವ ಕಾರಣದಿಂದ ಉದ್ಭವಿಸಿತು ಎನ್ನುವುದನ್ನು ಅರಿತು ಆ ನಿಧಾನಗಳನ್ನು ತ್ಯಾಗ ಮಾಡುವಂಥದ್ದು. ಹಾಗೆ ಒಂದು ವೇಳೆ ರೋಗದ ತೀವ್ರತೆ, ಭೀಕರತೆ, ನಾವು ಏನು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ, ರೋಗದ ಭೀಕರತೆಯ ಲಕ್ಷಣಗಳು ಒಂದು ವೇಳೆ ಕಾಣಬಂದರೆ ಅದನ್ನು ಹೇಗೆ ನಿಯಂತ್ರಿಸುವಂಥದ್ದು, ಹಾಗೆಯೇ ಸಮರ್ಪಕ ಆಹಾರ ವಿಹಾರಗಳನ್ನು ಪಾಲಿಸುವಂಥದ್ದು, ಜೊತೆಗೆ ಸಮರ್ಪಕ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥದ್ದು. ಇಲ್ಲಿ ವ್ಯಾಧಿ ಕ್ಷಮತ್ವದ ವ್ಯಾಧಿ ಬಲ ವಿರೋಧಿತ್ವಂ, ವ್ಯಾಧಿಗೆ ಏನು ಬಲ ಅಂದರೆ ದೇಹದಲ್ಲಿನ ದೋಷಗಳಿಗೆ ಏನು ಬಲ, ಅದರಿಂದಾಗಿ ಬಂದ ದೋಷಗಳಿಂದ ಅದರಿಂದಾಗಿ ವ್ಯಕ್ತವಾದಂತಹ ವ್ಯಾಧಿಗಳನ್ನು ನಾವು ಹೇಗೆ ಸಮರ್ಪಕವಾಗಿ ನಿರ್ವಹಿಸಬಹುದು ಅನ್ನುವುದನ್ನು ಇದರಿಂದ ನೋಡಬಹುದು. ಇಲ್ಲೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಯಾವುದೋ ಒಬ್ಬ ಪೋಷಕ ತನ್ನ ಮಗುವನ್ನು ಕರೆದುಕೊಂಡು ವೈದ್ಯರಲ್ಲಿ ಸಂಪರ್ಕಿಸಿದಾಗ, ನನ್ನ ಮಗುವಿಗೆ ಯಾವಾಗಲೂ ಜ್ವರ ಬರ್ತಾ ಇದೆ, ಯಾವಾಗಲೂ ಶೀತ ಕೆಮ್ಮ ಬಾಧೆಗಳಿರ್ತಾ ಇದೆ ಅಂತ ಹೇಳುವುದು. ನೋಡಿ, ಯಾವುದೇ ಒಂದು ವೈರಾಣು, ಒಂದು ಚಿಕ್ಕ ಮುಳ್ಳು ಕಾಲಿಗೆ ಚುಚ್ಚಿದರೂ ಕೂಡ ದೇಹ ಅದನ್ನು ಹೊರಹಾಕಲಿಕ್ಕೆ ನೋವಿನ ಮೂಲಕ ತನ್ನ ಲಕ್ಷಣವನ್ನು ತೋರಿಸಿಕೊಳ್ತದೆ. ಹಾಗೆ ಯಾವುದೋ ಒಂದು ಭೀಕರ ವೈರಾಣು ತನ್ನ ದೇಹದ ಒಳಗೆ ಪ್ರವೇಶಿಸಿದಾಗ ದೇಹ ತನ್ನ ಎಲ್ಲ ಶಕ್ತಿಯನ್ನು ಅದನ್ನು ಹೊರಹಾಕಲಿಕ್ಕೋಸ್ಕರ, ತಡೆಹಿಡಿಯಲಿಕ್ಕೋಸ್ಕರ ಅದು ದೇಹದಲ್ಲಿ ಯಾವುದೇ ರೀತಿಯ ಲಕ್ಷಣಗಳನ್ನು ತೋರಬಾರದು ಅನ್ನುವ ಉದ್ದೇಶದಿಂದ ದೇಹ ಪ್ರಯತ್ನಿಸುತ್ತದೆ. ಅಂಥ ಎಲ್ಲ ಪ್ರಯತ್ನಗಳಲ್ಲಿ ಜ್ವರವೂ ಒಂದು. ಜ್ವರ ಮಗುವಿಗೆ ಬಂದಿತು ಅಂದರೆ ನಿಮ್ಮ ಮಗುವಿನಲ್ಲಿ ವ್ಯಾಧಿ ಕ್ಷಮತೆ ಉಂಟು ಅಂತ ಅರ್ಥ. ವ್ಯಾಧಿ ಕ್ಷಮತೆ ಇದ್ದರೆ, ಜ್ವರ ಬಂದರೆ ದೇಹ ಆ ವೈರಾಣುವಿನಿಂದ ಅಥವಾ ಆಗಂತುಜವಾಗಿ ಹೊರಗಿನಿಂದ ಒಳಗೆ ಬಂದಂತಹ ಆ ಲಕ್ಷಣಗಳನ್ನು ಉತ್ಪಾದಿಸುವಂತಹ ಆ ವೈರಾಣುವಿನಿಂದ ಸಮರ್ಪಕವಾಗಿ ತಡೆಹಿಡಿಯುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಜ್ವರ ಬಂದ ಕೂಡಲೇ ಪೋಷಕರು ಭಯಭೀತಗೊಳ್ಳುವುದು ನಿಲ್ಲಿಸಬೇಕು. ಇದು ಸಮರ್ಪಕವಾಗಿ ನಾವು ನಿಧಾನದ ಪರಿವರ್ಜನೆಯನ್ನು ಮಾಡುವ ವಿಧಾನ. ಇದು ಜನರಲ್ಲಿ ಸಾಮಾನ್ಯವಾಗಿ ಕಾಣಸಿಗುವಂತಹ ಒಂದು ಅಭ್ಯಾಸ ಅಂತವೇ ಹೇಳ್ಬೋದು. ಏನಂದರೆ, ಜ್ವರ ಬಂದ ಕೂಡಲೇ ತನ್ನಿಷ್ಟದಂತೆ ಅಥವಾ ಪೋಷಕರ ಇಚ್ಛೆಯಂತೆ ಯಾವುದೋ ಒಂದು ವೈದ್ಯರ ಹತ್ರ ಹೋಗಿ ಅಥವಾ ಹೋಗದೆ ಪ್ಯಾರಾಸಿಟಮಾಲ್ ಕೊಡಿ ಅಂತ ಹೇಳಿ ಒಂದು ತಿನ್ನುವಂತಹ ಅಥವಾ ಮಕ್ಕಳಿಗೆ ಕೊಡುವಂತಹ ಅಭ್ಯಾಸ. ಜ್ವರವನ್ನು ಅಥವಾ ಈ ವ್ಯಾಧಿ ಕ್ಷಮತ್ವವನ್ನು ನಾವಾಗಿಯೇ ನಿಲ್ಲಿಸುವಂಥ ವಿಧಾನ ಇದು. ಒಂದು ವೇಳೆ ಜ್ವರದ ತೀವ್ರತೆ ಅತಿ ತೀವ್ರವಾಗಿದ್ದಲ್ಲಿ ಅಂತಹ ವೇಳೆಯಲ್ಲಿ ಮಾತ್ರ ನಮ್ಮ ಬುದ್ಧಿಯ ಹಾಗೂ ನಮ್ಮ ಮೆದುಳಿನ ಶಕ್ತಿಯ ನಿಯಂತ್ರಣಕ್ಕಾಗಿ ನಾವು ಜ್ವರದ ನಿಯಂತ್ರಣ ಮಾಡಬೇಕೇ ಹೊರತು ಜ್ವರ ಪ್ರಾದುರ್ಭವಿಸುವ ಕಾಲದಲ್ಲಿಯೇ ಅಲ್ಲ. ಇದು ಒಂದು ವ್ಯಾಧಿ ಬಲ ನಿಯಂತ್ರಿತಗೊಳ್ಳುವ ಅಥವಾ ವ್ಯಾಧಿ ಬಲವನ್ನು ಉದ್ದೇಶಿಸುವ ಒಂದು ಚಿಕ್ಕ ಸಂದೇಶವಂತವೇ ಹೇಳ್ಬೋದು. ಇನ್ನೊಂದು, ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ. ಹೀಗೆ ಕೋವಿಡ್-19 ಮಕ್ಕಳಲ್ಲಿ ಅನ್ನುವ ಸಂಶೋಧನೆಯನ್ನು ನಾವು ನೋಡಿದರೆ, ವರದಿಗಳ ಪ್ರಕಾರ ಮಕ್ಕಳಲ್ಲಿ ಈ ರೋಗದ ತೀವ್ರತೆ ಕಡಿಮೆ. ಸೂಕ್ತ ಕಾರಣಗಳೇನಂತ ನಮಗೆ ಗೋಚರವಾಗದೇ ಇದ್ದರೂ ಕೂಡ ಹುಟ್ಟಿದ ಮಗುವಿನಲ್ಲಿ ತಾಯಿಯಿಂದ ಪೂರೈಕೆಯಾದಂತಹ ಇಮ್ಯುನೋಗ್ಲೋಬುಲಿನ್ ಅಂತ ಏನು ಹೇಳ್ತೇವೆ, ಸಮರ್ಪಕವಾದಂತಹ ಪ್ರೋಟೀನ್ ಅಂಶಗಳು ಏನು ಬಂದಿರ್ತದೆ, ಅದು ಮಗುವಿನಲ್ಲೂ ಕೂಡ ಈ ವ್ಯಾಧಿಯನ್ನು ತಡೆಗಟ್ಟಲಿಕ್ಕೆ, ವ್ಯಾಧಿ ಬರದಂತೆ ಬಂದರೂ ಕೂಡ ಲಕ್ಷಣಗಳು ಕಾಣದಂತೆ ಇರಲು ಸಹಕಾರಿಯಾಗ್ತದೆ. ಹೀಗಾಗಿ ವ್ಯಾಧಿ ಕ್ಷಮತ್ವವನ್ನು, ವ್ಯಾಧಿಯ ಉತ್ಪಾದನೆಯನ್ನು ಪ್ರತಿಬಂಧನೆಯನ್ನಾಗಿ ಮಾಡಲಿಕ್ಕೆ ಇನ್ನು ಯಾವ ವಿಧಾನಗಳನ್ನು ಅನುಸರಿಸಬಹುದು ಅನ್ನೋದನ್ನು ನೋಡುವ. ಮೊದಲನೆಯದಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಅಗ್ನಿಗೆ ಪ್ರಾಧಾನ್ಯತೆಯನ್ನು ನೀಡ್ತಾರೆ. ಯದನ್ನಂ ದೇಹಧಾತ್ವೋಜ ಬಲವರ್ಣಾದಿ ಪೋಷಕಂ
ತತ್ರ ಅಗ್ನಿಹೇತು ಆಹಾರಾತ್ ನಹಿ ಅಪಕ್ವಾದ್ ರಸಾದಯ. ಇಲ್ಲಿ ಈ ಹಿಂದೆಯೇ ಹೇಳಿದಂತೆ ಅಪಕ್ವ ಧಾತುಗಳು ಮಕ್ಕಳಲ್ಲಿರ್ತದೆ. ನಾವು ಅನ್ನವನ್ನು, ಜಾಠರಾಗ್ನಿಯನ್ನು ಯಾವಾಗ ಅಸಮರ್ಪಕವಾಗಿ ಬಳಸಿಕೊಳ್ತೇವೋ, ಅದನ್ನು ಅಸಮರ್ಪಕವಾಗಿ ಉಪಯೋಗಿಸಿಕೊಳ್ತೇವೋ, ಪ್ರಥಮವಾಗಿ ನಮ್ಮ ಜ್ವರ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಇತರ ಲಕ್ಷಣಗಳು ಕಾಣಿಸಿಕೊಳ್ಳುವುದು ಅದರಿಂದವೇ. ಹಾಗಾಗಿ ದಿನ ರಾತ್ರಿಗಳಿಗೆ ಋತುವಿಗೆ ಅನುಸಾರವಾಗಿ ಅನ್ನಾದಿ ಭಕ್ಷ್ಯಗಳ ಸೇವನೆ ಮಗು ಅಥವಾ ಪ್ರಾಥಮಿಕ ಅವಸ್ಥೆಯಲ್ಲಿಯೇ ಪ್ರತಿಯೊಬ್ಬ ಪೋಷಕನು ಅನುಸರಿಸಿ ಆಮೇಲೆ ಮಕ್ಕಳಿಗೆ ಹೇಳಿಕೊಡಬೇಕು. ಅತಿ ಲಾಲನೆ ಪೋಷಣೆಯಿಂದಾಗಿ ಈಗ ಅತ್ಯುಷ್ಣವಾದ, ಅತಿ ಶೀತಲವಾದ ಪೇಯಗಳನ್ನು ಕೊಡುವಂಥದ್ದು, ಅಕಾಲಿಕವಾಗಿ ಆಹಾರದ ಸೇವನೆಯ ಅಭ್ಯಾಸಗಳನ್ನು ಮಾಡಿಸುವಂಥದ್ದು, ಟಿ ವಿ ಅಥವಾ ಇನ್ನಿತರ ಡಿಜಿಟಲ್ ಸಾಮಗ್ರಿಗಳು ಅಂತ ನಾವೇನು ಹೇಳ್ತೇವೆ ಅವುಗಳನ್ನು ನೋಡಿ ಅಥವಾ ತೋರಿಸಿ ಮಕ್ಕಳಲ್ಲಿಯೇ ಪೋಷಕರು ವ್ಯಾಧಿ ಉತ್ಪಾದನೆ ಆಗಲಿಕ್ಕೆ ಸಹಕಾರಿಯಾಗ್ತಿದ್ದಾರೆ ಅಂತ ಹೇಳಿದರೆ ತಪ್ಪಲ್ಲ. ಉತ್ಥಾನ ದ್ವಾದಶಿ ಈ ಶುಭ ಅವಸರದಲ್ಲಿ ಋತುವಿಗೆ ಅನುಗುಣವಾಗಿ ಪಾಲಿಸುವಂತಹ ವೃತ್ತ ಆಹಾರದ ಅಭ್ಯಾಸ ಅದು ನಶಿಸಿ ಹೋಗ್ತಾ ಇದೆ. ಆ ನಶಿಸುವ ಹಂತದಲ್ಲಿದ್ದರೂ ಕೂಡ ಇದರ ಮೂಲ ಆಯುರ್ವೇದವೇ ಆಗಿದ್ದು ಇದನ್ನು ಮಕ್ಕಳಲ್ಲೂ ತಿಳಿ ಹೇಳುವ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರದ್ದು. ಹೀಗೆ ಇದಲ್ಲದೆ ನಮ್ಮ ಅಭ್ಯಾಸದ ಪ್ರಕಾರ ಸ್ವರ್ಣಪ್ರಾಶನ ಅಂತ ಒಂದಿದೆ. ಸುವರ್ಣವಚ, ಸ್ವರ್ಣದ ರಜಗಳು, ಸ್ವರ್ಣದ ಚೂರ್ಣ, ಹಾಗೆಯೇ ಅದರ ಜೊತೆಗೆ ಆಮಲಕಿ ಅಥವಾ ಹರಿತಕಿ ಅಥವಾ ವಚ, ಹೀಗೆ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ವಿವಿಧ ಸಂಸ್ಕಾರಗಳನ್ನು ಕೊಟ್ಟು ಸ್ವರ್ಣಪ್ರಾಶನವನ್ನು ಮಾಡಿಸುವುದರ ಮೂಲಕವೂ ನಾವು ನಮ್ಮ ದೇಹದ ಹಾಗೆಯೇ ಮಕ್ಕಳ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಅನ್ನೋದು ಇನ್ನೊಂದು ವಿಧಾನ. ಬಹಳ ಹಿಂದಿನ ಕಾಲದಿಂದ ಈ ಸ್ವರ್ಣ ಹಾಗೂ ರಜತ, ಅದು ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳ ಬಾಹ್ಯ ಹಾಗೂ ಆಭ್ಯಂತರಿಕ ಪ್ರಯೋಗಗಳು ಆಬಾಲ ವೃದ್ಧರಲ್ಲಿ ಮೇಧಾಶಕ್ತಿ, ರೋಗ ನಿರೋಧಕ ಶಕ್ತಿಗಳ ವರ್ಧನೆಯಲ್ಲಿ ಅತ್ಯುಪಕಾರ ಎನ್ನುವುದನ್ನು ಈ ಹಿಂದೆಯೇ ಎಲ್ಲ ಆಚಾರ್ಯರು, ನಮ್ಮ ಹಿರಿಯರು ತಿಳ್ಕೊಂಡಿರುವಂಥದ್ದು. ಹಾಗೆಯೇ ಇಂದು ಅವೆಲ್ಲ ಜ್ಞಾನಗಳು ಸಂಶೋಧನಾಪೂರ್ವಕವಾಗಿ ವೈಜ್ಞಾನಿಕವಾಗಿಯೂ ಪ್ರಮಾಣೀಕರಿಸಲ್ಪಟ್ಟಿದೆ. ಹೀಗೆ ಇನ್ನೊಂದು, ಈ ಮುಂಚೆ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಪೋಷಕನು ತನ್ನ ಮಗುವಿಗೋಸ್ಕರ ಬಳಸಲ್ಪಟ್ಟಂತಹ ಒಂದು ವಿಧಾನ ಅಥವಾ ಅಭ್ಯಾಸ ಅಂದರೆ ಕೇರಳದಲ್ಲಿ ಹೇಳುವ ಉರಮರುನ್ನು ಅಥವಾ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಪ್ರಖ್ಯಾತವಾದಂತಹ ಸುತ್ತುಕಾರ, ಸುತ್ತುಮದ್ದು. ಚಿಕ್ಕ ಮಕ್ಕಳಲ್ಲಿಯೇ ನಾವು ಬಜೆ, ಹರಿತಕಿ, ಅದು ಅಣಲೆಕಾಯಿ ಅಂತ ಹೇಳ್ತಾರೆ, ಆಮಲಕಿ ಅಥವಾ ಪಿಪ್ಪಲಿ, ಶುಂಠಿ, ಎಸ್ಟಿಮದು ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಬಜೆಯಾಗಿ ನಾವು ಸಂಜೆಯ ಹೊತ್ತಿನಲ್ಲಿ ಅಥವಾ ಪೂರ್ವಾಹ್ನದ ಹೊತ್ತಿನಲ್ಲಿ ಮಗುವಿಗೆ ಕೊಡುವುದರ ಮೂಲಕ ಮಕ್ಕಳಲ್ಲಿನ ವ್ಯಾಧಿ ವರ್ಧನೆಯ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ತಾ ಇದ್ದೇವೆ. ಈ ವಿಧಾನ ಬರೀ ಜಾನಪದ ಶೈಲಿ ಅಥವಾ ಕೇವಲ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಬ್ಬ ಪೋಷಕನು ಇದರ ಕುರಿತು ಆಲೋಚಿಸಿ ಅಭ್ಯಸಿಸಿಕೊಳ್ಳಬೇಕೆಂದು ಇಲ್ಲೊಂದು ಚಿಂತನೆ. ಹಾಗೆಯೇ ಕೇರಳದ ಆಯುರ್ವೇದ ಶಾಸ್ತ್ರದಲ್ಲಿ ಆರೋಗ್ಯ ರಕ್ಷಾ ಕಲ್ಪದ್ರುಮ ಎನ್ನುವ ಒಂದು ಸರಳವಾದ ಹಾಗೂ ಮಕ್ಕಳಿಗೆ ಸಂಬಂಧಿಸಪಟ್ಟಂತಹ ಒಂದು ಪಠ್ಯಕ್ರಮದ ಅಭ್ಯಾಸವಿದೆ. ಅದರಲ್ಲಿ ಪ್ರಾಕಾರಾದಿ ಯೋಗ ಎನ್ನುವುದು ಅಭ್ಯಾಸ ಕ್ರಮದ ಒಂದು ಭಾಗ. ಇದೇನು ಪ್ರಾಕಾರಾದಿ ಯೋಗ? ಹುಟ್ಟಿದ ಮಗುವಿನಿಂದ ಹಿಡಿದು 12ರಿಂದ 16 ವರ್ಷದವರೆಗೆ ಪ್ರತಿ ತಿಂಗಳ ಮೊದಲ 7 ದಿನ ಬೇರೆ ಬೇರೆ ರೀತಿಯಾದ ಆಯುರ್ವೇದೀಯ ಕಾಷ್ಠೌಷಧಿ ಹಾಗೂ ಕೆಲವು ರಸೌಷಧಿಗಳ ಉಪಯೋಗದೊಂದಿಗೆ ಮಕ್ಕಳಲ್ಲಿನ ವ್ಯಾಧಿವರ್ಧನೆಯನ್ನು ಹೆಚ್ಚಿಸುವಂತಹ ಒಂದು ಅಭ್ಯಾಸ ಕ್ರಮ. ಏನಿದರ ವಿಶೇಷತೆ? ಹೀಗೆ ಕರ್ನಾಟಕದಲ್ಲಿಯೋ ಭಾರತದಲ್ಲಿಯೋ ವಿಶ್ವದ ಎಲ್ಲೆಡೆಯಲ್ಲಿಯೂ ನಾವು ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನೇಷನ್ ಅಂತ ಏನು ಅಭ್ಯಾಸವನ್ನು ಮಾಡಿರ್ತೇವೋ, ಕೇರಳದ ಹಲವಾರು ಪ್ರಾಂತ್ಯಗಳಲ್ಲಿ ಈ ಪ್ರಾಕಾರಾದಿ ಯೋಗಗಳನ್ನು ಮಾತ್ರವೇ ಪೂರೈಸಿಕೊಂಡು ಮಾತ್ರವೇ ಅಭ್ಯಸಿಸಿಕೊಂಡು ಮಕ್ಕಳಲ್ಲಿ ವ್ಯಾಧಿ ಕ್ಷಮತ್ವವನ್ನು ಹೆಚ್ಚಿಸುತ್ತಾರೆಯೇ ಹೊರತು ಈ ವ್ಯಾಕ್ಸಿನೇಷನ್ ಅಥವಾ ಇಮ್ಯುನೈಸೇಷನ್ ಅನ್ನುವುದನ್ನು ಇಂದಿಗೂ ಅಭ್ಯಾಸವನ್ನಾಗಿ ಮಾಡಿಕೊಂಡಿಲ್ಲ. ಆದರೂ ಈ ಅಭ್ಯಾಸವನ್ನು ನಾವು ನೋಡಿಕೊಂಡ್ರೆ ಮಕ್ಕಳಲ್ಲಿ ಉತ್ಪತ್ತಿಯಾಗುವ ವ್ಯಾಧಿಯ ಸಂಖ್ಯೆಯು ಕುಂಠಿತವಾಗಿದೆ ಅನ್ನುವುದನ್ನು ಸಹ ನಾವು ನೋಡಬಹುದು. ಹೀಗೆ ದಿನಚರ್ಯೆ ಹಾಗೂ ಋತುಚರ್ಯೆಗಳ ಪಾಲನೆಯಲ್ಲಿ ಕೆಲವೊಂದು ಔಷಧಿಗಳನ್ನು ನೋಡುವುದಾದರೆ ಹಾಲಿಗೆ ಅರಿಶಿನವನ್ನು ಬೆರೆಸಿ ಕುಡಿಯುವಂಥದ್ದು,
ತುಳಸಿ, ಹಿಪ್ಪಲಿ, ಶುಂಠಿ ಇವೇ ಮೊದಲಾದವುಗಳ ಕಷಾಯಪಾನವನ್ನು ಮಾಡುವುದು, ಇವೆಲ್ಲ ಕೆಲವೊಂದು ಔಷಧಿಗಳು. ಆದರೆ ಈ ಎಲ್ಲ ಮನೆಮದ್ದುಗಳು ಜಾಠರಾಗ್ನಿಯ ಸಮತೋಲನವನ್ನೇ ಆಧಾರವಾಗಿರಿಸಿಕೊಂಡಿವೆ. ಒಂದು ವಿಷಯವನ್ನು ಗಮನಿಸಬೇಕಾದರೆ, ಪ್ರತಿಯೊಂದು ಮಗುವಿನ ದೇಹ ಪ್ರಕೃತಿಯನ್ನು ಅವಲಂಬಿಸಿಯೇ ಈ ಎಲ್ಲ ಔಷಧಿಗಳು ಪರಿಣಾಮವನ್ನು ಬೀರುತ್ತವೆ. ಎಲ್ಲರಿಗೂ ಎಲ್ಲ ಔಷಧಿಗಳು ಒಂದೇ ರೀತಿಯ ಪರಿಣಾಮವನ್ನು ತೋರಿಸುವುದಿಲ್ಲ. ಹಾಗೆ ಇನ್ನು ಕೆಲವು ಅಭ್ಯಾಸ ಕ್ರಮಗಳನ್ನು, ದಿನಚರ್ಯಗಳನ್ನು ನೋಡುವುದಾದರೆ, ಅಭ್ಯಂಗಪೂರ್ವಕವಾಗಿ ಸ್ನಾನ ಮಾಡುವುದು ದೇಹದಲ್ಲಿ ಅತ್ಯುತ್ತಮ ರಕ್ತ ಸಂಚಲನೆಗೆ, ಜೊತೆಯಲ್ಲಿ ವ್ಯಾಧಿಯ ಬಲವರ್ಧನೆಗೆ, ವ್ಯಾಧಿ ಕ್ಷಮತ್ವದ ವರ್ಧನೆಗೆ ಉಪಕಾರಿಯಾಗುವುದು ಈ ಅಭ್ಯಂಗಪೂರ್ವಕವಾದ ಸ್ನಾನ. ಇದು ಚಿಕ್ಕ ಮಕ್ಕಳಿಗೆ ಮಾತ್ರವೇ ಮೀಸಲಲ್ಲ, ಪ್ರತಿಯೊಬ್ಬರೂ ಅನುಸರಿಸಬೇಕಾದಂತಹ ಚರ್ಯೆ. ಇದು ಬಲ್ಯವೂ ಹೌದು. ದುರದೃಷ್ಟವಶಾತ್ ಇದೀಗ ದೀಪಾವಳಿಯ ದಿನ ಮಾತ್ರ ಸೀಮಿತವಾದಂತಹ ಒಂದು ಅಭ್ಯಾಸ ಆಗಿದೆ. ಆದರೆ ಇದೆಲ್ಲದರ ನಡುವೆ ಇನ್ನೊಂದು ಅತ್ಯಮೂಲ್ಯ, ಅತ್ಯವಶ್ಯಕವಾದ ಅಭ್ಯಾಸವೆಂದರೆ ಮನೋಬಲ ಹಾಗೂ ಸ್ಥೈರ್ಯದ ಬೆಳವಣಿಗೆ. ಆಯುರ್ವೇದದಲ್ಲಿ ಭಯಜ ಅತಿಸಾರ, ಭಯಜ ಜ್ವರ ಎಂಬಂತಹ ಅನೇಕ ರೋಗಗಳ ಉಲ್ಲೇಖವಿದೆ. ಭಯದಿಂದವೇ ಮನುಷ್ಯ ಜ್ವರಗ್ರಸ್ತನಾಗುವುದು, ಭಯದಿಂದವೇ ಮನುಷ್ಯನಿಗೆ ಅತಿಸಾರಾದಿ ವ್ಯಾಧಿಗಳು ಬರುವಂಥದ್ದು. ಹೀಗಾಗಿ ಅನಗತ್ಯವಾದ ಭಯದಿಂದವೇ ನನಗೆ ಕೋವಿಡ್-19 ಬರಬಹುದೋ ಅಥವಾ ಅಂತಹದ್ದೇ ಬೇರೆಯ ವ್ಯಾಧಿಗಳು ನನ್ನನ್ನು ಬಾಧಿಸಬಹುದೋ ಎನ್ನುವ ಭಯ ಪೋಷಕರಲ್ಲಿಯೂ ಹಾಗೂ ಮಕ್ಕಳಲ್ಲಿಯೂ ಇದ್ದಷ್ಟೂ ಕೂಡ ಅನಗತ್ಯವಾದ ವ್ಯಾಧಿ ಉದ್ಭವ ಸಾಧ್ಯ. ಈ ಎಲ್ಲ ವಿಷಯಗಳನ್ನು ಹೇಳುವ ಮೂಲ ಉದ್ದೇಶ ಪೋಷಕರನ್ನು ಕುರಿತೆ. ಇದೇನೆಂದರೆ, ಅನಗತ್ಯವಾಗಿ ಭಯಭೀತರಾಗುವುದು ಈ ಕೋವಿಡ್-19 ಸಮಸ್ಯೆಗೆ ಪರಿಹಾರ ಅಲ್ಲ. ಬಲರಕ್ಷಣೆಗಾಗಿ ಕಾರ್ಯಪ್ರವೃತ್ತರಾಗಿ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿ ಕಾಲೋಚಿತವಾಗಿ ಸೂಕ್ತ ಸಲಹೆಗಳನ್ನು ಆಪ್ತರಲ್ಲಿ ಪಡೆದು ನಿರ್ಭೀತಿಯಿಂದ ಆರೋಗ್ಯವಂತರಾಗಿ ಜೀವನ ಶೈಲಿಯನ್ನು ನಡೆಸಿ. ಆರೋಗ್ಯ, ಆಯುಷ್ಯ, ಐಶ್ವರ್ಯವೆಂಬ ಈ 3 ವಿಧದ ವಸ್ತುಗಳು ಧನ್ವಂತರಿಯ ಭಜಕರಾದವರಿಗೆ ಸಿದ್ಧಿಸುವಂಥದ್ದು. ಧನ್ವಂತರಿಯು ಸರ್ವರಿಗೂ ಆರೋಗ್ಯವನ್ನು ಕರುಣಿಸಲಿ ಎಂಬ ಹಾರೈಕೆಯೊಂದಿಗೆ ಧನ್ಯವಾದಗಳು. ಕೋವಿಡ್-19 ಮಕ್ಕಳ ಆರೋಗ್ಯ ಪಾಲನೆ, ರಕ್ಷಣೆ, ಬಲವರ್ಧನೆ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಉಡುಪಿ ಕುತ್ಪಾಡಿ ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕಾವ್ಯ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.